ಟೊಮ್ಯಾಟೊ ಬೆಳೆಯುವ ನೆಲದಲ್ಲಿ ಟೊಮ್ಯಾಟೊ ರೀತಿ ಗೊಂಚಲು ಕಾಶ್ಮೀರಿ ಆಪಲ್ ಬೆಳೆದು ಯಶಸ್ವಿಯಾಗಿರೋದು ನಮ್ಮದೇ ರಾಜ್ಯದ ರಾಜಧಾನಿ ಬೆಂಗಳೂರಿನ ಸನಿಹ ಇರುವ ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಆಶ್ಚರ್ಯ ಆದ್ರೂ ಇದು ಸತ್ಯಾನೇ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡಗಲ್ ಗ್ರಾಮದ ರೈತ ಅನಿಲ್ ಎನ್ನುವವರು ತನ್ನ 1 ಎಕರೆ ಜಮೀನಿನಲ್ಲಿ ಯಾವಾಗಲೂ ಟೊಮ್ಯಾಟೊ ಸೇರಿದಂತೆ ತರಕಾರಿಗಳನ್ನ ಬೆಳೆದು ಕೈ ಸುಟ್ಟುಕೊಂಡಿದ್ದ. ಇದರಿಂದ ಏನಾದ್ರೂ ಬೆಳೆ ಇರುವ ಹಣ್ಣನ್ನ ಬೆಳೆಯಬೇಕು ಅಂತ ಯೂಟ್ಯೂಬ್ನಲ್ಲಿ ಆಪಲ್ ಬೆಳೆಯುವ ರೀತಿ ನೋಡಿ ಕೊನೆಗೆ 400 ಗಿಡ ಆಪಲ್ ಬೆಳೆದಿದ್ದು ಈಗ ಎಲ್ಲ ಗಿಡಗಳಲ್ಲಿ ಭರ್ಜರಿ ಫಸಲು ಬಂದಿದೆ. ನನ್ನ ಹೆಸರು ಅನಿಲ್ ಅಂತೇಳಿಬಿಟ್ಟು, ಅಡ್ಡಗಲ್ ಗ್ರಾಮ ನಮ್ಮದು. ನಾನು ಆಪಲ್ ಬೆಳಿಬೇಕು ಅಂಥೇಳಿ ಏನು ತುಂಬ ಚರ್ಚೆ ಮಾಡಿದಾಗ ನಮಗೆ ಶಶಣ್ಣ ಅವರ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಸೊ ಅವರು ಕಾಂಟ್ಯಾಕ್ಟ್ ಮಾಡಿ ಗಿಡಗಳನ್ನು ಕೂಡ ನಾವು ಅವ್ರ ಹತ್ರನೇ ಖರೀದಿ ಮಾಡಿ ಆಪಲ್ ಗಿಡಗಳನ್ನು ನೆಟ್ಟಿದ್ದೀವಿ ಸರ್. ನೆಟ್ಟಿದ ಮೇಲೆ ನಮಗೆ ಒಳ್ಳೆಯ ಅದನ್ನು ಕಷ್ಟಪಟ್ಟು ಸಾಕಿದ್ವಿ. ಒಂದು 200 ಗಿಡ 1 ಎಕರೆ ಬೈಲು, 400 ಗಿಡ ಹಾಕಿದ್ವಿ 1 ಎಕರೆ ಬೈಲು. ಲೈನಿಂದ ಲೈನು 11 ಅಡಿ, ಗಿಡದಿಂದ ಗಿಡ 10 ಅಡಿ ಹಾಕಿ ನಾವು ಇದನ್ನು ಪೋಷಣೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ, ಕ್ರಾಫು ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿದೆ ಸರ್. ಬೆಳಿಬೋದು. ನಮ್ಮ ಕಡೆ ಬಿಸಿಲಿದ್ದರೂ ಕೂಡ 100% ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಈ ನಮ್ಮ ತೋಟ ನೋಡಿದ್ರೆ ಗೊತ್ತಾಗ್ತದೆ. ಯಾಕಪ್ಪ ಅಂದರೆ ಬಿಸಿಲಿಗೆ ಬರ್ತದೋ ಇಲ್ಲ ಅಂತ ಒಂದು ಭಯ ಇರೋದು ನನಗೆ. ಸೊ ಆಮೇಲೆ ಶಶಣ್ಣ ಅವ್ರು ಏನೋ ಬಿಸಿಲಿಗೆ ಬರ್ತದ ಕಾಯಿ, ಇದೊಂದು ಭಯ ನನಗೆ. ಗಿಡ ಏನೋ ನಾಟಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದೆ. ಅವರು ಕೊಟ್ಟಂಥ ಐಡಿಯಾ, ಮಂಜು ಯಾವಾಗ ನಮ್ಗೆ ಸ್ಟಾರ್ಟ್ ಆಗ್ತದೆ, ನಮ್ಗೆ ಚಳಿ ಬಂದಾಗ, ಚಳಿ ಅಂತ ಚಟ್ರ ಹಾಕೊಂಡಾಗ ನಾವು 100% ನಾವು ಫ್ರೂಟಿಗೆ ಬಿಟ್ಟರೆ 100% ಸಕ್ಸಸ್ ಆಗ್ತದಪ್ಪ ಇದು ಅಂದರು. ಸೊ ಹಂಗಾಗಿ ನಾವು ಜನವರಿ ಮಂತಲ್ಲಿ ಕಟಿಂಗ್ ತಗೊಂಡೆ. ತುಂಬ ಸಕ್ಸಸ್ ಆಯಿತು. ಟೇಸ್ಟು ಇದೆ, ಒಳ್ಳೆ ಒಂದು ಫಸಲು ಬಂದಿದೆ ಸರ್. ನಮ್ಮಲ್ಲಿ ಅಣ್ಣ ತಳಿ, ಅರ್ಬನ್ 99 ಮತ್ತು ಡಾರ್ಸೆಟ್ ಗೋಲ್ಡು ಅಂತ ಪಾನ್ವೇಷನ್ಗೆ ಒಂದೊಂದು ಗಿಡ ಹಾಕ್ಕೊಂಡಿದ್ದೀವಿ ಸರ್. ಸರ್ ನಮ್ಮದೆಲ್ಲ ಒಂದು 5 lakhs ಆಗಿದೆ. ಸೋಲಾರ್ದು ಎಲ್ಲ ಗಿಡದು ಎಲ್ಲ ಟೋಟಲಿ ಒಂದು ಗಿಡಕ್ಕೆ ಒಂದು 10 ರಿಂದ 15 kg ತನಕ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸರ್. ಹಾಂ, ಖಂಡಿತವಾಗ್ಲೂ ಭಯಪಟ್ಟು ಬೆಳೆ ಇಟ್ಟಿದೆ. ತುಂಬ ಖುಷಿ ಆಗ್ತದೆ. ಬೇರೆಯವ್ರಿಗೂ ಅಂತ ಮಾರ್ಗದರ್ಶನ ಹಾಕೋಬೋದು ಅಂತ ಸರ್. ನೀರು ತುಂಬ ಚೆನ್ನಾಗಿ ಮೇಂಟೈನ್ ಆಗ್ತದೆ. ನೀರ್ದೇನು ನಮಗೇನು ಪ್ರಾಬ್ಲಮ್ ಇಲ್ಲ. ದಿನ ಬಿಟ್ಟು ದಿನ ಬಿಡ್ತಾ ಇರ್ತೀವಿ ಸರ್. ಪರವಾಗಿಲ್ಲ, ದಾಳಂಬ್ರಿಗಿಂತ ಕಡಿಮೆ 2 days ದಿನ ಬಿಟ್ಟು ದಿನ ನಾವು ನೀರನ್ನು ಬಿಡ್ತಾ ಇರ್ತೀವಿ ಸರ್. ಸರ್ 250 ರೂಪಾಯಿ ನಾವು ತೋಟದಲ್ಲೇ ಕೊಡೋಣ ಅಂತ ಸರ್. ಡಿಮ್ಯಾಂಡ್ ಇದೆ, ಆಪಲ್ಗೆ ಡಿಮ್ಯಾಂಡ್ ಇದೆ ಸರ್. ಸುಮಾರು ಜನ ಬಂದು ಕೇಳಿದ್ರು, ಅಂಗಡಿಯವ್ರು ತಂದು ಕೊಡು ಅಂದರು. ರೇಟ್ ಕೇಳಿದೆ, ಅವರು 250 ಹೇಳಿದ್ರು. ನಾನು 250ಗೆ ನಿಮ್ಗೆ ತಂದು ಕೊಡೋ ಬದಲು ತೋಟದಲ್ಲೇ ಈಗ ನಾನೇ ಫ್ರೆಶ್ಶಾಗಿ ಯಾಕೆ ರೈತರಿಗೆ ಕೊಡಬಾರ್ದು. ಈ ಕಡೆ ಈಶಾ ಫೌಂಡೇಶನ್ ಇದೆ, ಹೈದ್ರಾಬಾದ್ಗೆ ಹೋಗುವಂಥ ಗಾಡಿಗಳು ನಿಯರ್ ನಮ್ಮದು ಹೈವೇಗೆ. ಈಗ ಇಲ್ಲಿಗೆ ಬಂದು ಒಂದು ಸೆಲ್ಫಿ ತಗೊಂಡು ಇಲ್ಲೇ ನಮ್ಮ ತೋಟ ನೋಡಿಕೊಂಡು, ಗಿಡ ನೋಡಬೇಕಂದ್ರೆ ಕಾಶ್ಮೀರ್ಗೆ ಹೋಗೋಷ್ಟಿಲ್ಲ, ಅಡಗಲ್ಗೆ ಬಂದರೆ ಇಲ್ಲೇ ನೋಡಿಕೊಂಡು ಆಪಲನ್ನು ತೆಗೆದುಕೊಂಡು ಹೋಗ್ಬೋದಲ್ಲ. ಅವ್ರು ಸೂಸಿದ ಕಾಯಿಯನ್ನು ನಾವು ಕೊಡ್ತೀವಿ ಸರ್ ಇಲ್ಲಿ. ಇನ್ನು ಯೂಟ್ಯೂಬ್ನಲ್ಲಿ ಸಿಕ್ಕ ಮಾಹಿತಿಯನ್ನ ಆಧರಿಸಿ ತುಮಕೂರು ಮೂಲಕ ಕೃಷಿ ಪದವೀಧರ ಶಶಿಕುಮಾರ್ ಮಾರ್ಗದರ್ಶನದಲ್ಲಿ ಆಪಲ್ ಬೆಳೆದಿದ್ದಾನೆ. ಇಸ್ರೇಲ್ ಮೂಲದ ತಳಿಯ ಗಿಡಗಳನ್ನ ತರಿಸಿ ಪ್ರಯೋಗ ಮಾಡಿದ್ದು ಟೊಮ್ಯಾಟೊ ರೀತಿ ಆಪಲ್ ಫಸಲು ಬಂದಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತ. ನಮ್ಮದು ಒಂದು ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು. ಸೊ ನಾನು ಲಾಸ್ಟ್ ಇಯರ್ ಕಾಶ್ಮೀರ್ಗೆ ಹೋಗಿದ್ದೆ ಒಂದು ಫ್ಯಾಮಿಲಿ ಟ್ರಿಪ್ಗೋಸ್ಕರ. ಸೊ ಅಲ್ಲಿ ಟ್ರಿಪ್ಗೆ ಹೋದಾಗ ಅಲ್ಲಿ ಯಥೇಚ್ಛವಾಗಿ ಸೇಬನ್ನ ಬೆಳೀತಾಯಿದ್ರು. ಸೊ ಸೇಬ್ ಬೆಳೆಯೋಂಥ ಒಂದು ಜಾಗಕ್ಕೆ ಹೋದಾಗ ಒಬ್ಬರು ರೈತರನ್ನ ಭೇಟಿ ಮಾಡಿದೆ. ಅಲ್ಲಿ ಹೋದಾಗ ಅವರೊಂದು ಮಾತು ಹೇಳಿದ್ರು, ಸರ್ ನಿಮ್ಮ ಕಡೆ ಕೂಡ ಬರ್ತಕ್ಕಂಥ ಒಂದು ವೆರೈಟೀಸ್ ಒಂದು 2-3 ಇದೆ ನಮ್ಮ ಕಾಶ್ಮೀರ್ನಲ್ಲಿ. ಸೊ ಅದು ಇಸ್ರೇಲಿಂದ ಇಂಪೋರ್ಟ್ ಮಾಡಿರೋಂಥದ್ದು. ಒಂದು ಸಲ ಯಾಕೆ ನೀವು ಟ್ರೈ ಮಾಡಬಾರ್ದು ಅಂತಂದರು. ನಾವೇನು ಮಾಡಿದ್ವಿ, ಅಲ್ಲಿಂದ ಇಂಪೋರ್ಟ್ ಮಾಡಿದ್ವಿ ಗಿಡಗಳನ್ನ. ಸೊ ಇಂಪೋರ್ಟ್ ಮಾಡಿ ಮೊದಲನೇ ಬಾರಿಗೆ ನನಗೆ ತುಂಬ ಅಂದರೆ ತುಂಬ ಭಯ ಇತ್ತು.
ಇತ್ತು. ಯಾಕಂದರೆ ಇದು ರೈತರದ್ದು ವಿಚಾರ, ಸುಮಾರು 1 ಲಕ್ಷ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಕಾಯಿ ಬಿಡುತ್ತೋ ಇಲ್ವೋ, ಯಾಕಂದರೆ ಅಲ್ಲಿಂದ ಟೆಂಪ್ರೇಚರ್ ಬಂದು -ಡಿಗ್ರಿ ಎಲ್ಲ ಇರುತ್ತೆ. ಇಲ್ಲಿ ಬಂದು ನಮ್ಮದು 40 ಡಿಗ್ರಿ 45 ಡಿಗ್ರಿವರೆಗೂ ಒಂದೊಂದ್ಸಲಿ ಕ್ರಾಸ್ ಆಗುತ್ತೆ. ಸೊ ಇದು ಬರುತ್ತೋ ಇಲ್ವೋ ಅಂತ ಹೇಳಿ ತುಂಬ ಭಯ ಇತ್ತು. ಯಾಕೆಂದರೆ ರೈತರು ತುಂಬ ಕಷ್ಟಪಟ್ಟು ಅಮೌಂಟ್ ಹಾಕಿರ್ತಾರೆ. ಬಟ್ ಈ ಅಡ್ಡಗಲ್ ಅನಿಲ್ ಅಂತಕ್ಕಂಥ ಒಬ್ಬ ರೈತರು ನಮ್ಮನ್ನು ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಚಿಕ್ಕಬಳ್ಳಾಪುರದವರು. ಸೊ ಇವ್ರೇನು ಕಾಂಟ್ಯಾಕ್ಟ್ ಮಾಡಿ ನನಗೆ ಹಣ ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ಆಪಲ್ ಕೃಷಿ ಮಾಡಲೇಬೇಕು ಅಂತ ಅಂದರು. ಸೊ ಅದಕ್ಕೆ ಅವ್ರಿಗೆ ನಾನು ತುಂಬ ಒಳ್ಳೆ ಅಂದರೆ ತುಂಬ ಜೆನ್ಯೂನ್ ಆಗಿರ್ತಕ್ಕಂಥ ಗಿಡಗಳನ್ನ 3 ವೆರೈಟಿ ಕೊಟ್ವಿ. 40 ಡಿಗ್ರಿ ಮೇಲೆ ಬರ್ತಕ್ಕಂಥ ಒಂದು ಅಣ್ಣಾ ವೆರೈಟಿ ಆಪಲ್, ಡಾರ್ಸೆಟ್ ಗೋಲ್ಡನ್ ವೆರೈಟಿ ಆಪಲ್ ಮತ್ತು ಅರ್ಬನ್ 99 3 ವೆರೈಟಿನೂ ಕೊಟ್ವಿ. ಸೊ ಈ 3 ವೆರೈಟೀಸನ್ನು ಅವ್ರು ಕೊಟ್ಟ ನಂತರ ನಾನು ಕಂಪ್ಲೀಟ್ ಅವ್ರದ್ದು ಡೇ ಫಸ್ಟಿಂದ ಹಿಡಿದು ಇವತ್ತವರೆಗೂ ಕಂಪ್ಲೀಟ್ ಮಾರ್ಗದರ್ಶನ. ನನಗೇನು ಗೊತ್ತು, ನಾನು ಕಾಶ್ಮೀರಿಂದ ತಿಳ್ಕೊಂಡು ಆಪಲ್ ಬೆಳೆಗಾರರು ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ದಾರೆ ನನಗೆ. ಆ ಬೆಳೆಗಾರರ ಹತ್ರ ಏನೇನು ಮಾಡಬೇಕು, ಯಾವ ಟೈಮಲ್ಲಿ ಕಟ್ ಮಾಡಬೇಕು, ಯಾವ ಟೈಮಲ್ಲಿ ನೀರನ್ನ ನಿಲ್ಲಿಸಬೇಕು ಅಂತ ಎಲ್ಲ ತುಂಬ ಮಾರ್ಗದರ್ಶನ ತೊಗೊಂಡು ಆಲ್ಮೋಸ್ಟ್ ಇದನ್ನು ಆರ್ಗ್ಯಾನಿಕಲ್ಲೇ ಬೆಳೆದಿದ್ವಿ. ಸ್ಟಾರ್ಟಿಂಗ್ ಗಿಡನ ಮೇಲತ್ತಕ್ಕೆ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿದ್ವಿ. ಬಟ್ ಇವಾಗ ಕಾಯಿ ಬಿಡ್ತಿರೋದ್ರಿಂದ ಇದು ನಮ್ಮ ಲೋಕಲ್ ಜನಕ್ಕೆ ಇವರು ಮಾರ್ಕೆಟ್ ಕೊಡಬೇಕಾಗಿರೋದ್ರಿಂದ ಸೊ ನಾವು ಅದಕ್ಕೆ ಜಾಸ್ತಿ ಕೆಮಿಕಲ್ ಹಾಕಿಲ್ಲ. ಬರೀ ಗೋಕೃಪಾಮೃತ ಮತ್ತು ನಂದಜಲ ಈ ಥರ ಮಾಡಿಕೊಂಡು, ಈಗ ಸ್ಪ್ರೇ ಕೂಡ ಅಷ್ಟೇ ಬರೀ ಇವರು ಇದು ವೇಸ್ಟ್ ಡಿಕಂಪೋಸರು ಮತ್ತು ಗೋಮೂತ್ರ ಇವನ್ನೆಲ್ಲ ಹಾಕ್ಕೊಂಡು ಸ್ಪ್ರೇ ಮಾಡ್ತಾಯಿದ್ದಾರೆ. ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ನಾನಂತೂ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ನಾನಲ್ಲ, ಕರ್ನಾಟಕದಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಎಲ್ಲ ಕಡೆ ಕಾಯಿ ಬರ್ತಾಯಿದೆ ಆಪಲ್ಲು. ಬಟ್ ಇವ್ರ ಥರ ಪ್ರತಿಯೊಂದು ಗಿಡಕ್ಕೂ 150-100 ಕಾಯಿವರೆಗೂ ಕಚ್ಚಿರತಕ್ಕಂಥದ್ದು ಆಪಲ್ ತೋಟ ಏನಾದರೂ ಒಂದು ಇದ್ದರೆ ಅದು ಏಕೈಕ ಖಾಲಿ ನಮ್ಮ ಅನಿಲ್ ಅವ್ರ ತೋಟ ಕರ್ನಾಟಕದಲ್ಲಿ ಇವರೊಬ್ಬರದೇ. ಯಾಕೆಂದರೆ ನಾನು ಎಲ್ಲ ತೋಟಗಳನ್ನು ನೋಡಿದ್ದೀನಿ. ಸೊ ಇದಕ್ಕೆ ಅವ್ರದ್ದು ಪರಿಶ್ರಮ ತುಂಬ ಬೆವರು ಹರಿಸಿದ್ದಾರೆ. ಇಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಇಬ್ಬರೂ. ಸರ್ ಇದು ಕರೆಕ್ಟಾಗಿ ನಾಟಿ ಮಾಡಿ ಬರೀ 14 ತಿಂಗಳಾಗಿದೆ ಅಷ್ಟೇ ಸರ್. ಸೊ 14 ತಿಂಗಳಿಗೇ ನಿಮಗೆ ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದೊಂದು ಗಿಡಕ್ಕೆ ನೀವು ನೋಡೋ ರೀತಿಯೇ 10 kg ಕಾಯಿದೆ. ಖಂಡಿತವಾಗ್ಲೂ ಬೆಳಿಬೋದು ಸರ್. ಸರ್ ಇದು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ತುಂಬ ಮೇಂಟೆನೆನ್ಸ್ ಇರುತ್ತೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ 100% ಲಾಭ ಆಗುತ್ತೆ. ಇವಾಗ ನಮ್ಮ ರೈತರು ಇಲ್ಲೇ ಸ್ಪಾಟಲ್ಲೇ 250 ರೂಪಾಯಿ, ಯಾಕೆಂದರೆ ಇದು ಲೋಕಲಲ್ಲಿ ಬೆಳೆದಿರೋದ್ರಿಂದ ಇದು ಯಾವುದು ಕೋಲ್ಡ್ ಸ್ಟೋರೇಜ್ ಆಪಲ್ ಅಲ್ಲ. ಈಗ ನೀವೇನು ತಿಂತಿದ್ರೆ ಇದೆಲ್ಲ 3 ತಿಂಗಳು 4 ತಿಂಗಳು 6 ತಿಂಗಳು. ಕಾಶ್ಮೀರಲ್ಲಿ ಆಪಲ್ ಕ್ಲೋಸ್ ಆಗಿ 7 ತಿಂಗಳಾಗಿದೆ. ಸೊ ಇವಾಗ ಆಪಲ್ ಬರಲ್ಲ ಅಲ್ಲಿ. ಸೊ 7 ತಿಂಗಳಿಂದಲೂ ನೀವು ತಿಂತಿರ್ತಕ್ಕಂಥದ್ದೆಲ್ಲ ಕೋಲ್ಡ್ ಸ್ಟೋರೇಜ್ ಆಪಲ್ಲು. ಬಟ್ ಈಗ ಏನು ನೋಡ್ತಿದ್ದೀರಾ ನೋಡಿ, ಈ ಕಾಯಿ ಇದೆಯಲ್ಲ, ಇದು ಬಂದು ಇವಾಗ ತಾನೇ ಕಿತ್ತಿದ್ದು. ಇದು ಕೋಲ್ಡ್ ಸ್ಟೋರೇಜ್ ಅಲ್ಲ, ಕಂಪ್ಲೀಟ್ ಗಟ್ಟಿ ಇದೆ. ಇದು ಯಾವುದೇ ಸ್ಟೋರೇಜ್ ಆಗಲಿ ಅಥವಾ ಏನೂ ಆಗಿಲ್ಲ. ತುಂಬ ಅದ್ಭುತವಾಗಿದೆ ಇದು. ನಾನೊಂದು ಟೇಸ್ಟ್ ಕೂಡ ಮಾಡ್ತೀನಿ. ಶೈನಿಂಗ್ ನೋಡಿ ಯಾವ ಥರ ಬರುತ್ತೆ, ತುಂಬ ಚೆನ್ನಾಗಿ ಶೈನಿಂಗ್ ಬಂದಿದೆ. ಸರ್ ಪ್ರಾಫಿಟ್ ಅಂತ ಬಂದಾಗ ಒಂದು ಗಿಡಕ್ಕೆ ಸ್ಟಾರ್ಟಿಂಗ್ ಒಂದು 10 kg ಅಂದ್ಕೊಂಡ್ರು ಕೂಡ, ಒಂದು 10 kgನ ಅವ್ರು 150 ರೂಪಾಯಿ ಕೊಟ್ಟರು ಕೂಡ ಒಂದೊಂದು ಗಿಡಕ್ಕೆ 1,500 ರೂಪಾಯಿಂದ 2,000 ರೂಪಾಯಿವರೆಗೂ ಅವ್ರಿಗೆ ಆದಾಯ ಇದೆ ಸರ್. ಅಲ್ಲಿಗೆ 400 ಗಿಡ ಹಾಕ್ಕೊಂಡ್ರೆ ಒಂದು ಗಿಡಕ್ಕೆ 2,000 ಅಂತಂದ್ರೂ ಒಂದು 8 ಲಕ್ಷದವರೆಗೂ ಪ್ರಾಫಿಟ್ ಮಾಡ್ಬೋದು ಸರ್ ಫಸ್ಟ್ ಕ್ರಾಪ್ಗೆ. ಬಟ್ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ನಾವು ಇನ್ನೂ ನೋಡಿಲ್ಲ. ತುಂಬ ಇದು ವ್ಯತಿರಿಕ್ತ ಬೆಳೆ ಆಗಿರೋದ್ರಿಂದ ಇನ್ನೂ ನಾವು ಟೆಸ್ಟಿಂಗಲ್ಲೇ ಇದ್ದೀವಿ. ಫ್ಯೂಚರಲ್ಲಿ ನೋಡಬೇಕು. ತುಂಬ ಅದ್ಭುತವಾಗಿದೆ ಸರ್ ಟೇಸ್ಟ್. ಇವಾಗ ತಾನೇ ಕಡಿದೆ ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಜ್ಯೂಸಿ ಆಗಿದೆ ಅಂತ. ಸದ್ಯ ಒಂದು ಗಿಡದಲ್ಲಿ 10 kgಯಷ್ಟು ಆಪಲ್ ಬೆಳೆದಿದ್ದು, ರೈತ ಹಣ್ಣುಗಳನ್ನ ವರ್ತಕರಿಗೆ ಕೊಡುವುದರ ಬದಲು ಸಾರ್ವಜನಿಕರು ತೋಟಕ್ಕೆ ಬಂದು ಮನಸ್ಸೋ ಇಚ್ಛೆ ಹಣ್ಣುಗಳನ್ನ ಕಿತ್ತುಕೊಂಡು ಹಣ ನೀಡುವಂತೆ ಮನವಿ ಮಾಡಿದ್ದಾರೆ. ಆದ್ರೆ ರಣಬಿಸಿಲಿನಲ್ಲಿ ಕಾಶ್ಮೀರಿ ಆಪಲ್ ಬೆಳೆದಿರುವುದು ಮನಸ್ಸಿದ್ದಲ್ಲಿ ಮಾರ್ಗ ಎನ್ನುವಂತಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.